ಏನ್ ಲೆಕ್ಕಲ್ಲಿ ಯಾವ ಫಸ್ಟ್ ಡೇನೇ ಕಟ್ಟಾಗಿ ಹೋಗ್ಬೋದು. ಬ್ರೇಕು ಇಲ್ಲಲೇ ಅದಕ್ಕೆ ಗಾಡಿಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲ ಫುಲ್ ಲೆಂತ್ ಯೂಟ್ಯೂಬ್ ವಿಡಿಯೋ. 8 ವರ್ಷ ಆದಮೇಲೆ ಮತ್ತೆ ಲಡಾಖ್ ಹೋಗೋದಕ್ಕೆ ಚಾನ್ಸ್ ಸಿಕ್ಕಿದೆ. ಈ ಸಾರಿ ಅಂತೂ 11 ದಿನ ಪ್ಲ್ಯಾನ್ ಮಾಡಿದ್ದೀವಿ. ಲೇಯಿಂದ ಬೈಕ್ಸ್ ರೆಂಟಿಗೆ ತೊಗೊಂಡು ಅಲ್ಲಿಂದ ರೈಡ್ ಶುರು ಮಾಡ್ತೀವಿ. ಟೋಟಲ್ 7 ಜನ. ಫಸ್ಟು 3 ದಿನ 6 ಜನ ಇರ್ತೀವಿ, ಮತ್ತು ಇನ್ನೊಬ್ಬ ಜಾಯಿನ್ ಆಗ್ತಾನೆ. ಬೈಕ್ಸ್ ಆಲ್ರೆಡಿ ಬುಕ್ ಮಾಡಿದ್ದೀವಿ. ಈ ಸಲ ಅಂತೂ ಬೈಕ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ತುಂಬ ಕಷ್ಟಪಟ್ವಿ ಬೈಕ್ಸ್ ತಗೊಳ್ಳೋದಕ್ಕೆ. ಅದೃಷ್ಟಕ್ಕೆ ಸಿಕ್ಕಿದ್ದಾವೆ. ನೋಡೋಣ ಏನಾಗುತ್ತೋ ಹೆಂಗಿರುತ್ತೋ, ನೀವೇ ನೋಡ್ತಿರಲ್ಲ. ನಮ್ಮ ಗ್ಯಾಂಗ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ ಬನ್ನಿ. ನಮ್ಮ ಅದೃಷ್ಟಕ್ಕೆ ಎಲ್ಲರಿಗೂ ವಿಂಡೋ ಸೀಟ್ ಸಿಕ್ತಿದೆ. ಸೊ ಕ್ರೆಡಿಟ್ ನನಗೆ ಸಿಗಬೇಕು. ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿದ್ದು ನಾನೇ. ಪ್ರೀಮಿಯಂ ಎಕಾನಮಿಕ್ ಕ್ಲಾಸ್ ಪೂರ್ತಿ ನಾವೇ ಇದ್ವಿ. ಸೊ ಯಾರೂ ಇರಲಿಲ್ಲ. ಸೊ ಎಲ್ಲ ಸೀಟ್ಸ್ ಖಾಲಿ ಇತ್ತು. ಲೈಫಲ್ಲಿ ಒಂದು ಸಲ ಅದು ಡೆಲ್ಲಿ ಟು ಲೈಫ್ ಫ್ಲೈಟು ವಿಂಡೋ ಸೀಟಲ್ಲಿ ಟ್ರಾವೆಲ್ ಮಾಡಬೇಕು. ಸೊ ಇಲ್ಲಿಂದ ಸಿಗುವಂಥ ವ್ಯೂಸ್ ನಿಮಗೆ ಬೇರೆ ಎಲ್ಲೂ ಯಾವ ಫ್ಲೈಟಲ್ಲೂ ಕಾಣಿಸೋದಿಲ್ಲ ಅನಿಸುತ್ತೆ. ವಿ ಕ್ಯಾನ್ ಸಿ ಸ್ಪೆಕ್ಟ್ಯಾಕ್ಯುಲರ್ ಏರಿಯಲ್ ವ್ಯೂ ಆಫ್ ಹಿಮಾಲಯನ್ ಮೌಂಟೈನ್ಸ್ ಫ್ರಮ್ ಅವರ್ ಫ್ಲೈಟ್ ವಿತ್ ಸ್ನೋ ಕವರ್ಡ್ ಪೀಕ್ಸ್ ಎಮರ್ಜಿಂಗ್ ಥ್ರೂ ಎ ವಾಸ್ಟ್ ಸೀ ಆಫ್ ಕ್ಲೌಡ್ಸ್. ಮೋಡಗಳ ಸಾಗರದ ನಡುವೆ ಹಿಮಾಲಯದ ಅದ್ಭುತ ದರ್ಶನ ಅಂತಲೇ ಹೇಳ್ಬೋದು. ವ್ಯೂ ಮಾತ್ರ ಹಿಟ್ಟೆ ಮಾಡಿದ್ದೆ. Above the clouds, beyond the mountains, into the Ladakh. ಏರ್ಪೋರ್ಟ್ ಹೊರಗಡೆ ಹೋಟೆಲ್ ಕ್ಯಾಬ್ ವೆಯ್ಟ್ ಮಾಡ್ತಿತ್ತು. ಲಗೇಜ್ನ ಕಾರಲ್ಲಿ ಹಾಕ್ಬಿಟ್ಟು ಎಲ್ಲರೂ ಹೋಟೆಲ್ ಕಡೆ ಹೊರಟ್ವಿ. ನಂದು ಇರುತ್ತೆ. ಅದಕ್ಕೆ ಸಂಭವಿಸಿದೆ ಸಾಕಾಗಿದೆ. ಒಂದೇ ಕಾಲ ಇದು ನಮ್ಮ ಹೋಟೆಲ್ಲು ಚುಬೀಸ್ ಪಾಂಬೋ ಗೆಸ್ಟ್ ಹೌಸು. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಾಫಿ ಎಲ್ಲ ಕುಡ್ಕೊಂಡು ಎಲ್ಲ ಮುಗಿಸೋಷ್ಟ್ರೊಳಗಡೆ ಬೈಕ್ಸ್ ಬಂದವು. ಇದು ನನ್ನ ಬೈಕು ಹಿಮಾಲಯನ್ 450. ನೆಕ್ಸ್ಟ್ 10 ಡೇಸ್ಗೆ ಇದನ್ನೇ ಓಡಿಸೋದು. ಇದು ನನ್ನ ಐರಾವತ ನೆಕ್ಸ್ಟ್ 10 ಡೇಸ್ಗೆ. Let's go. Here we go now. Batman scoop on the mic. Mix in the mix on the wheels of steel. This is what I was fucking born to do. Let's go.
From the top, let's go. One, two. ಏನ್ ಬಾಬಿ ಏನಾಯ್ತು ಮಗ ಹೇಳ್ರು ಕ್ಲಚ್ ಯಾವ ಗಾಡಿದು ಏನ್ ಲೆಕ್ಕಲ್ಲಿ ಯಾವ ಫಸ್ಟ್ ಟೈಮೇ ಕಟ್ಟಾಗ ಹೋಗ್ಬೋದು ಬ್ರೇಕು ಇಲ್ಲಲೇ ಅದಕ್ಕೆ ಗಾಡಿಗೆ ಮೆಕ್ಯಾನಿಕ್ ಬಂದು ಬೈಕ್ ತೊಗೊಂಡೋದ ಹೊಸ ಕ್ಲಚ್ ಕೇಬಲ್ ಹಾಕ್ಕೊಡ್ತೀನಿ ಅಂತ. ಸೊ ಬಾಬಿ ಬೈಕ್ ಅವ್ರ ಹತ್ರನೇ ಬಿಟ್ಬಿಟ್ಟು ಬಾಬಿ ನಮ್ಮ ಜೊತೆ ಬಂದ. ಸೊ ಇಲ್ಲಿಂದ ನಾವು ಹಾಲ್ ಆಫ್ ಫೇಮ್ ಕಡೆಗೆ ಹೊರಟ್ವಿ. One, two. From the top, let's go. One, two. ಸೆಲ್ಫಿ ಎಲ್ಲ ಇದೆ 360. ಓಕೆ ನಮ್ಮ ಡಾಕ್ಟರ್ ಇದ್ದಾರೆ, ಫುಲ್ ಎಕ್ಸೈಟ್ ಆಗಿದ್ದಾರೆ. ವೈಫ್ಸ್ ಬರ್ತಾ ಇದೆ. ಯಾವ ಆಂಗಲ್ ಇಂದ ನಾನು ಗೊತ್ತಾಗ್ತಾನೆ ಇಲ್ಲ. ನಾನು ಐ ಟಿ ಪೀಪಲ್ ಕೂಡ ವೇಸ್ಟ್. ಪ್ರಾಬ್ಲಮ್ ಏನಿಲ್ಲ, ಹೊಗಳ್ತಾ ಇದ್ದೀನಿ. ಏನಂತ ಸ್ವಲ್ಪ ಕಷ್ಟ, ವಿಡಿಯೋ ಮಾಡಕ್ ಆಗಲ್ಲ, ಜಾಸ್ತಿನೂ ಹೇಳಕ್ ಆಗಲ್ಲ. ಗೊತ್ತಾಯ್ತಾ? ಎಕ್ಸಾಂಪಲ್ ಹೇಳ್ದೆ. ಹಲೋ, ಇಲ್ಲಿ ನಮ್ಮೆಲ್ಲರಿಗೂ ಒಂಥರ ಬಿಗ್ ಬಾಸ್ ತರೇನು. ಅಲ್ಲಿ ತಿರ್ಗೋನು ಏನ್ ತಿರ್ಗೋ, ನಾರ್ಮಲ್ ಆಗಿ ತಿರ್ಗಲ್ಲ, ಬರೀ ಹೀರೋ ಸ್ಟೈಲ್ಸೇ ಮಾಡ್ತಾನೆ. ಅದೇನ್ ನನ್ನ ನವೀನ
the culture and ಪೈಚಿನ ನಮ್ಮದು ಹಾಂ ಸರ್ ಓಕೆ ಹಾಂ ಓಕೆ ಸರ್ ಓಕೆ ಸರ್ ಓ ಮೊಬೈಲ್ ಮಾಡ್ತಾರ ಅದಕ್ಕೆ ಓಕೆ ಸರ್ ಥ್ಯಾಂಕ್ ಯು ಕ್ವಶನ್ ಸರ್ ಕ್ವಶನ್ ಪಾಕಿಸ್ತಾನಿ ಗನ್ನು ಕಾರ್ಗಿಲ್ ಒಳಗೆ ಕೆಲಸ ರಾಕೆಟ್ ಲಾಂಚರ್ ಕ್ಯಾಪ್ಚರ್ ಸೇಮ್ ಗೇಮಲ್ಲಿ ಇದೆ during 1962 Malta the game on watch Pakistan How was your experience shopping? ಶಾಪಿಂಗ್ ಮಾಡಿದ್ವಿ ನಾನಲ್ವ ಶಾಪಿಂಗ್ ನಿನ್ನ ಎಕ್ಸ್ಪೀರಿಯನ್ಸ್ ನಿಮಗಿತ್ತು ಕನ್ಪಿಸಿಲ್ವ ಮೈ ಚಾಯ್ಸ್ ನೋಡು ನಾವು ದೇಶ ಪಟ್ಟು ಅವರಿಬ್ರು ಎಲ್ಲೋದ್ರು ಲೈಟಾಗಿ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸ್ಪಿತುಕ್ ಮಾನಿಸ್ಟ್ರಿ ಅಂತ. ಇದು ತುಂಬ ಹಳೆಯದಾದಂಥ ಬುದ್ಧಿಸ್ಟ್ ಮಾನಿಸ್ಟ್ರಿ. ಮೋಸ್ಟ್ 8 ಕಿಲೋಮೀಟ್ರ್ ಇದೆ ಲೇ ಟೌನಿಂದ. ಲೇ ಶ್ರೀನಗರ್ ಹೈವೇ ಕಡೆ ಹೋದರೆ ಸಿಗುತ್ತೆ ಇದು ಮಾನಿಸ್ಟ್ರಿ. ಇಲ್ಲಿಂದ ಲೇ ಏರ್ಪೋರ್ಟು ತುಂಬ ಚೆನ್ನಾಗಿ ಕಾಣಿಸ್ಬೋದು. ಫ್ಲೈಟ್ಸು ಟೇಕ್ ಆಫ್ ಆಗೋದಾಗಲಿ ಲ್ಯಾಂಡ್ ಆಗೋದಾಗಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಟಿಬೆಟ್ ಭಾಷೆಯಲ್ಲಿ ಪಿತುಕ್ ಅಂದರೆ ಆದರ್ಶವಾದಿದ್ದು ಅಥವಾ ಮಾದರಿಯಾಗಿರೋದು ಅಥವಾ ಅನುಕರಣೀಯ ಅಂತ ಅರ್ಥ. ಇಲ್ಲಿಂದ ಲೇ ಏರ್ಪೋರ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ 360 ಡಿಗ್ರಿ ಪೆನೋರಾಮಿಕ್ ವ್ಯೂ ಆಫ್ ಏರ್ಪೋರ್ಟ್ ನೋಡ್ಬೋದು ಇಲ್ಲಿಂದ. ಸಿ ಲೆವೆಲಿಂದ ಆಲ್ಮೋಸ್ಟ್ 3300 ಮೀಟರ್ಸ್ ಸಿಚುವೇಟ್ ಆಗಿದೆ. 11ನೇ ಸೆಂಚುರಿಯಲ್ಲಿ ಸ್ಥಾಪಿಸಲ್ಪಟ್ಟ ಈ ಮಾನಿಸ್ಟ್ರಿ ಗೆಲುಗ್ ಸ್ಕೂಲ್ ಆಫ್ ಟಿಬೆಟ್ ಬುದ್ಧಿಸಮ್ಗೆ ಸೇರುತ್ತೆ. ಇಲ್ಲಿಂದ ಇಂಡಸ್ ವ್ಯಾಲಿ ಆಗಲಿ ಅಥವಾ ಲೇ ಟೌನ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇನ್ ಅಟ್ರಾಕ್ಷನ್ ಏನಂದರೆ ಫ್ಲೈಟ್ ಲ್ಯಾಂಡ್ ಆಗೋದು. ಏರ್ಪೋರ್ಟ್ನಲ್ಲಿ ಫ್ಲೈಟ್ ಲ್ಯಾಂಡ್ ಆಗೋದನ್ನು ಕ್ಲಿಯರಾಗಿ ಕಾಣ್ಬೋದು ಇಲ್ಲಿಂದ. ಬಟ್ ನಾವು ಹೋಗಿರೋ ಟೈಮ್ಗೆ ಯಾವುದೇ ಫ್ಲೈಟ್ ಕಾಣಲಿಲ್ಲ, ಅದಕ್ಕೆ ಯಾವುದೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ನಮ್ಮ ಪಯಣ ಲೇ ಸಿಟಿಯ ಪ್ರಸಿದ್ಧ ಪ್ರವಾಸಿ ತಾಣವಾದಂಥ ಶಾಂತಿ ಸ್ತೂಪ ಕಡೆಗೆ. ಶಾಂತಿ ಸ್ತೂಪ, ಇಟ್ಸ್ ಎ ಬ್ಯೂಟಿಫುಲ್ ವೈಟ್ ಡೂಮ್ಡ್ ಬುದ್ಧಿಸ್ಟ್ ಸ್ತೂಪ situated on a hilltop in Changspa, Leh, at an elevation of 3,600 meters. It was built as a symbol of peace and harmony and was inaugurated in 1991 by 14th Dalai Lama. This is Shanti Stupa, a symbol of peace perched high above Leh city. As you stand here surrounded by mountains and endless skies, you realize that sometimes the most beautiful journeys are not about the places we reach, but they are about the peace we find along the way. Surrounded by majestic Himalayan mountains with the beautiful Leh valleys touching below, this place offers a breathtaking view and a sense of calm. ದಿನ ಮುಗಿಸೋಂಥ ಟೈಮ್ ಬಂತು. ಶಾಂತಿ ಸ್ತೂಪದಿಂದ ಡೈರೆಕ್ಟಾಗಿ ನಾವು ಹೋಗಿದ್ದು ಲೇ ಸಿಟಿಯ ಶಾಪಿಂಗ್ಗೆ ಫೇಮಸ್ ಆದಂಥ ಲೇ ಮಾರ್ಕೆಟ್ಗೆ. ಫಸ್ಟ್ ಡೇ ಅಷ್ಟೊಂದೇನು ಶಾಪಿಂಗ್ ಮಾಡಲಿಲ್ಲ ನಾವು, ಜಸ್ಟ್ ಮಾರ್ಕೆಟ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಕೊನೆಗೆ ರೂಮ್ ಕಡೆಗೆ ಹೊರಟು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.